ಯಾವುದಾದರೂ ಒಂದು ಇನ್ಕಮ್ ಕೆಲಸ ಮಾಡದೆ ಬರುತ್ತಿರಬೇಕು ಅಂತ ಯೋಚಿಸುತ್ತಿದ್ದರೆ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಹಣವು ನಿಮಗಾಗಿ ಕೆಲಸ ಮಾಡಲು ಪ್ರಾರಂಭಿಸಿದಾಗ ನೀವು ಶ್ರೀಮಂತರಾಗುವ ಮಾರ್ಗದಲ್ಲಿ ಇದ್ದೀರಿ ಎಂದು ಜಗತ್ತಿನ ಪ್ರಸಿದ್ಧ ಮತ್ತು ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ ವಾರೆನ್ ಬಫೆಟ್ ಅವರು ತಮ್ಮ ಪುಸ್ತಕದಲ್ಲಿ ಹೇಳಿರುತ್ತಾರೆ. ಮಲ್ಟಿಪಲ್ ಇನ್ಕಮ್ ಅಥವಾ ಪ್ಯಾಸಿವ್ ಇನ್ಕಮ್ ಎರಡು ರೀತಿಯಲ್ಲಿ ಇರುತ್ತದೆ. ಒಂದು ಸ್ಕಿಲ್ ಬೇಸ್ಡ್, ಮತ್ತೊಂದು ಫಿನಾನ್ಸ್ ಬೇಸ್. ಫಿನಾನ್ಸ್ ಬೇಸ್ನ ರಾ ಮೆಟೀರಿಯಲ್ ಹಣ, ಅಂದರೆ ನಿಮ್ಮ ಬಳಿ ಹಣ ಇದ್ದರೆ ನೀವು ಪ್ಯಾಸಿವ್ ಇನ್ಕಮ್ ಅನ್ನ ಹಣದಿಂದ ಮಾಡಬಹುದು. ಇಲ್ಲಿ ಹಣವು ನಿಮಗಾಗಿ ಕೆಲಸ ಮಾಡುತ್ತದೆ. ಇನ್ನು ಸ್ಕಿಲ್ ಬೇಸ್, ನಿಮ್ಮ ಹತ್ತಿರ ಇರುವ ಸ್ಕಿಲ್ ಅನ್ನ ಮಾನಿಟೈಸ್ ಮಾಡಿ ಹಣವನ್ನ ಗಳಿಸುವುದು. ಯೂಟ್ಯೂಬ್ ಇಂದ ಆಗಿರಬಹುದು, ಅಥವಾ ಯಾವುದಾದ್ರೂ ಕೋರ್ಸ್ ಅನ್ನ ಸೆಲ್ ಮಾಡಿ, ಅಥವಾ ಡಿಜಿಟಲ್ ಪ್ರಾಡಕ್ಟ್ ಅನ್ನ ಸೆಲ್ ಮಾಡಿ, ಇನ್ನು ಹೇಳುವುದಾದರೆ ಸ್ಪೀಚ್ ಕೊಡುವುದರ ಮೂಲಕ, ಹೀಗೆ ಹಲವಾರು ರೀತಿಯಲ್ಲಿ ಪ್ಯಾಸಿವ್ ಇನ್ಕಮ್ ಅನ್ನ ಗಳಿಸಬಹುದು. ಈಗ ನಾವು ಫಿನಾನ್ಸ್ ಬೇಸ್ ಪ್ಯಾಸಿವ್ ಇನ್ಕಮ್ ಐಡಿಯಾವನ್ನ ನೋಡುವುದಾದರೆ, ಮೊದಲನೆಯದು ಫಿಕ್ಸ್ಡ್ ಡೆಪಾಸಿಟ್. 6-8% ಯಾವುದೇ ಟೆನ್ಷನ್ ಇಲ್ಲದೆ ಸೇಫ್ ಗ್ಯಾರಂಟಿಡ್ ರಿಟರ್ನ್ ಅನ್ನ ಪಡೆಯಬಹುದು. ಇದು ಸ್ವಲ್ಪ ಬೋರಿಂಗ್ ಹಾಗೆ ಹಳೆಯ ಮೆಥಡ್ ಅನ್ನಿಸಬಹುದು, ಆದರೆ ಇಲ್ಲಿ ನಿಮ್ಮ ಹಣವು ಸೆಕ್ಯೂರ್ ಮತ್ತು ಸೇಫ್ ಆಗಿರುತ್ತದೆ. ಯಾವುದೇ ರಿಸ್ಕ್ ಇರುವುದಿಲ್ಲ. ಭವಿಷ್ಯದಲ್ಲಿ ತುರ್ತಾಗಿ ಹಣ ಬೇಕಾದರೂ ಸಹ ನೀವು FD ಇಂದ ತಕ್ಷಣ ಹಣವನ್ನ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಕೂಡ ಮಾಡಬಹುದು. ನೀವು FDಯಲ್ಲಿ ಸ್ಮಾಲ್ ಅಮೌಂಟ್ ಹಣವನ್ನ ಹಾಕಿ ನಿಮ್ಮ ಹಣವನ್ನ ದುಪ್ಪಟ್ಟು ಮಾಡಿಕೊಂಡು ಕೂಡ ಹೋಗಬಹುದು. ಈಗ ಎಕ್ಸಾಂಪಲ್ ನೋಡುವುದಾದರೆ, 1 ಲಕ್ಷವನ್ನ 5 ವರ್ಷದ ತನಕ ಡೆಪಾಸಿಟ್ ಮಾಡಿದಾಗ 7% ಇಂಟ್ರೆಸ್ಟ್ ನಲ್ಲಿ ಮಂತ್ಲಿ 580 ರೂಪಾಯಿಯನ್ನ ಪಡೆಯಬಹುದು. ಅದೇ ರೀತಿ ನಿಮ್ಮ 1 ಲಕ್ಷವನ್ನ ಕೂಡ ನೀವು ವಾಪಸ್ ಪಡೆಯಬಹುದು. ಇನ್ನು ಸೆಕೆಂಡ್ ಸೇಫ್ ಅಂಡ್ ಸೆಕ್ಯೂರ್ ಇನ್ವೆಸ್ಟ್ಮೆಂಟ್ ನೋಡುವುದಾದರೆ, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್. ಇದು ಕೂಡ ಸೇಫ್ ಮತ್ತು ಸೆಕ್ಯೂರ್, ಹಾಗೆ ಇಲ್ಲಿ ಯಾವುದೇ ರಿಸ್ಕ್ ಇರುವುದಿಲ್ಲ. ಆದರೆ ಇಲ್ಲಿ ಅಕೌಂಟ್ ಲಿಮಿಟ್ ಇದೆ. ಸಿಂಗಲ್ ಅಕೌಂಟ್ ನಲ್ಲಿ 9 ಲಕ್ಷ, ಹಾಗೆ ಜಾಯಿಂಟ್ ಅಕೌಂಟ್ ನಲ್ಲಿ 15 ಲಕ್ಷದ ತನಕ ನೀವು ಡೆಪಾಸಿಟ್ ಅನ್ನ ಮಾಡಬಹುದು. ಡೆಪಾಸಿಟ್ ಮಾಡಿದ ಹಣದ ಮೇಲೆ ಮಂತ್ಲಿ ಇಂಟ್ರೆಸ್ಟ್ ನ ಮೂಲಕ ನೀವು ಹಣವನ್ನ ಪಡೆಯಬಹುದು. ಇಲ್ಲಿ ನೀವು 1 ಲಕ್ಷ ಹಣವನ್ನ 5 ವರ್ಷಕ್ಕೆ ಡೆಪಾಸಿಟ್ ಮಾಡಿದರೆ 7.4% ಇಂಟ್ರೆಸ್ಟ್ ರೇಟ್ ನಲ್ಲಿ 617 ರೂಪಾಯಿಯನ್ನ ಮಂತ್ಲಿ ನಿಮ್ಮ ಅಕೌಂಟಿಗೆ ಪಡೆಯಬಹುದು. ಇದರ ಬಗ್ಗೆ ಡೀಟೇಲ್ಡ್ ವಿಡಿಯೋವನ್ನ ಮಾಡಿರುತ್ತೇವೆ. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೇವೆ. ಒಮ್ಮೆ ಆ ವಿಡಿಯೋವನ್ನ ನೋಡಿ ಕ್ಲಿಯರ್ ಆಗಿ MIS ಸ್ಕೀಮ್ ನ ಬಗ್ಗೆ ತಿಳಿದುಕೊಳ್ಳಬಹುದು. ಈಗ ಹೇಳಿರುವಂತಹ ಫಿಕ್ಸ್ಡ್ ಡೆಪಾಸಿಟ್ ಮತ್ತು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಎರಡು ಕೂಡ ಒಂದೇ ರೀತಿಯದ್ದಾಗಿರುತ್ತದೆ. ಮತ್ತೆ ಇಲ್ಲಿ ಸೇಫ್ ಅಂಡ್ ಸೆಕ್ಯೂರ್ ಹಾಗೆ ರಿಸ್ಕ್ ಫ್ರೀ ಕೂಡ ಇರುತ್ತದೆ. ಇನ್ನು ಮೂರನೆಯದು ಡಿವಿಡೆಂಡ್. ನೀವು ಯಾವುದಾದ್ರೂ ಕಂಪನಿಯ ಸ್ಟಾಕ್ ಅನ್ನ ಬೈ ಮಾಡುತ್ತೀರಾ, ಆ ಕಂಪನಿಯ ಆ ಸ್ಟಾಕ್ ನ ಮೇಲೆ ಕಂಪನಿ ಡಿವಿಡೆಂಟ್ ಅನ್ನ ಕೊಡುತ್ತದೆ. ಕಂಪನಿಯ ಪಾಲಿಸಿಗೆ ಅನುಗುಣವಾಗಿ ವರ್ಷದಲ್ಲಿ 1 ಬಾರಿ ಅಥವಾ ಕೆಲವೊಮ್ಮೆ 2 ಬಾರಿ ಡಿವಿಡೆಂಟ್ ಅನ್ನ ಪಡೆಯಬಹುದು. ನೀವು ಕಂಪನಿಯ ಸ್ಟಾಕ್ ಅನ್ನ ಬೈ ಮಾಡಿದಾಗ 2 ಅಡ್ವಾಂಟೇಜ್ ಅನ್ನ ಪಡೆಯಬಹುದು. ಒಂದು, ಡಿವಿಡೆಂಟ್ ಇಂದ ರೆಗ್ಯುಲರ್ ಇನ್ಕಮ್ ಅನ್ನ ಪಡೆಯಬಹುದು. ಎರಡನೇದು, ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಸ್ಟಾಕ್ ನ ಪ್ರೈಸ್ ಮೇಲೆ ಹೋದಂತೆಲ್ಲ ನಿಮ್ಮ ಹಣವು ಕೂಡ ಜಾಸ್ತಿ ಆಗ್ತಾ ಇರುತ್ತದೆ. ಬಟ್ ಇದು ರೆಗ್ಯುಲರ್ ಇನ್ಕಮ್ ಆಗಿರುವುದಿಲ್ಲ, ಮತ್ತೆ ಇಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತದೆ. ಇನ್ನು ಸ್ಕಿಲ್ ಬೇಸ್ ಪ್ಯಾಸಿವ್ ಇನ್ಕಮ್. ಇಲ್ಲಿ ಹಲವಾರು ಪ್ಯಾಸಿವ್ ಇನ್ಕಮ್ ಗಳಿಸುವ ಮಾರ್ಗಗಳಿವೆ. ಈ ಸ್ಕಿಲ್ ಬೇಸ್ ಪ್ಯಾಸಿವ್ ಇನ್ಕಮ್ ನಲ್ಲಿ ಯಾವುದೇ ರೀತಿಯ ಹಣದ ಅವಶ್ಯಕತೆ ಇಲ್ಲ. ಕೇವಲ ನಿಮ್ಮಲ್ಲಿರುವ ಸ್ಕಿಲ್ ಅನ್ನ ಬಳಸಿಕೊಂಡು ಹಣವನ್ನ ಮಾಡಬಹುದು. ಅದರಲ್ಲಿ ಬೆಸ್ಟ್ 3 ಪ್ಯಾಸಿವ್ ಇನ್ಕಮ್ ಬಗ್ಗೆ ನೋಡುವುದಾದರೆ, ಮೊದಲನೆಯದು ಅಫಿಲಿಯೇಟ್ ಮಾರ್ಕೆಟಿಂಗ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಯಾವುದಾದರೂ ಕಂಪನಿಯ ಪ್ರಾಡಕ್ಟ್ ಅನ್ನ ಪ್ರಮೋಷನ್ ಮಾಡುವುದು. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆಪ್ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳ ಮೂಲಕ ಪ್ರಾಡಕ್ಟ್ ಅನ್ನ ಪ್ರಮೋಷನ್ ಮಾಡುವುದು. ಆ ಒಂದು ಪ್ರಾಡಕ್ಟ್ ಅನ್ನ ಯಾರಾದರೂ ಖರೀದಿ ಮಾಡಿದರೆ ಕಂಪನಿಯ ಕಡೆಯಿಂದ ಕಮಿಷನ್ ರೂಪದಲ್ಲಿ ಹಣವನ್ನ ಗಳಿಸಬಹುದು. ಎಕ್ಸಾಂಪಲ್ ನೋಡುವುದಾದ್ರೆ, ಈಗ ನೀವು ಅಮೆಝಾನ್ನ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಅನ್ನ ನಿಮ್ಮ ಫ್ರೆಂಡಿಗೆ ಸಜೆಸ್ಟ್ ಮಾಡುತ್ತೀರಾ. ನಿಮ್ಮ ಫ್ರೆಂಡ್ ಆ ಪ್ರಾಡಕ್ಟ್ ಅನ್ನು ನೀವು ಕಳುಹಿಸಿದ ಲಿಂಕ್ ನ ಮೂಲಕ ಪರ್ಚೇಸ್ ಮಾಡಿದರೆ ನಿಮಗೆ ಆ ಪ್ರಾಡಕ್ಟ್ ನ ಮೇಲೆ ಇಂತಿಷ್ಟು ಕಮಿಷನ್ ಅನ್ನ ಅಮೆಝಾನ್ ಕೊಡುತ್ತದೆ. ಡ್ರಾಪ್
ಶಿಪ್ಪಿಂಗ್. ಈಗೆಲ್ಲ ಆನ್ಲೈನ್ ಶಾಪಿಂಗ್ ಮಾಡುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಹಾಗೆ ಇ ಕಾಮರ್ಸ್ ಬಿಸ್ನೆಸ್ ಕೂಡ ಹೆಚ್ಚು ಜನಪ್ರಿಯವಾಗಿದೆ. ಈಗ ನೀವು ಆನ್ಲೈನ್ನಲ್ಲಿ ಪ್ರಾಡಕ್ಟ್ ಅನ್ನ ಮಾರಾಟ ಮಾಡಬೇಕು ಎಂದರೆ ನಿಮ್ಮ ಹತ್ತಿರ ಸಾಕಷ್ಟು ಇನ್ವೆಂಟರಿ ಇರಬೇಕು, ಪ್ರಾಡಕ್ಟ್ ಅನ್ನ ಸ್ಟೋರ್ ಮಾಡಿ ಇಟ್ಟುಕೊಳ್ಬೇಕು. ಇದೆಲ್ಲದಕ್ಕೂ ಹಣವು ಕೂಡ ಬೇಕಾಗುತ್ತದೆ. ಆದರೆ ಡ್ರಾಪ್ ಶಿಪ್ಪಿಂಗ್ ನಲ್ಲಿ ಯಾವುದೇ ಇನ್ವೆಂಟರಿ ಬೇಡ, ಪ್ಯಾಕೇಜಿಂಗ್ ಮಾಡುವುದು ಕೂಡ ಬೇಡ. ಇಲ್ಲಿ ನೀವು ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಬೇಕು. ನಂತರ ಆ ಒಂದು ವೆಬ್ಸೈಟ್ ನಲ್ಲಿ ಪ್ರಾಡಕ್ಟ್ ಅನ್ನ ಲಿಸ್ಟ್ ಮಾಡಬೇಕು. ಪ್ರಾಡಕ್ಟ್ ನ ಪ್ರೈಸ್, ಫೋಟೋ, ಆನ್ಲೈನ್ ಪೇಮೆಂಟ್ ಮೆಥಡ್, ಹೀಗೆ ಪ್ರಾಡಕ್ಟ್ ಅನ್ನ ಲಿಸ್ಟ್ ಮಾಡಬೇಕು. ಇಲ್ಲಿ ಪ್ರಾಡಕ್ಟ್ ನಿಮ್ಮ ಹತ್ತಿರ ಇರುವುದಿಲ್ಲ. ನೀವು ಹೋಲ್ಸೇಲ್ ಆಗಿ ಮಾರಾಟ ಮಾಡುವವರನ್ನ ಈ ಒಂದು ವೆಬ್ಸೈಟ್ಗೆ ಕನೆಕ್ಟ್ ಮಾಡಬೇಕು. ಈಗ ಕಸ್ಟಮರ್ ಪ್ರಾಡಕ್ಟ್ ಅನ್ನ ನಿಮ್ಮ ವೆಬ್ಸೈಟ್ ನಿಂದ ಆರ್ಡರ್ ಪ್ಲೇಸ್ ಮಾಡುತ್ತಾರೆ. ಪ್ರಾಡಕ್ಟ್ ನ ಡೀಟೇಲ್ ಹೋಲ್ಸೇಲ್ ಬಳಿ ಹೋಗುತ್ತದೆ. ಹೋಲ್ಸೇಲರ್ ನಿಮ್ಮ ಬಿಹಾಫ್ನಲ್ಲಿ ಪ್ರಾಡಕ್ಟ್ ಅನ್ನ ಪ್ಯಾಕೇಜಿಂಗ್, ಶಿಪ್ಪಿಂಗ್ ಅನ್ನ ಮಾಡಿ ಮಾರಾಟ ಮಾಡುತ್ತದೆ. ಇಲ್ಲಿ ನೀವು ಪ್ರಾಡಕ್ಟ್ ಅನ್ನ ಮ್ಯಾನೇಜ್ ಮಾಡುವುದು ಬೇಡ ಅಥವಾ ಹಣವನ್ನ ಖರ್ಚು ಮಾಡುವುದು ಕೂಡ ಬೇಡ. ಎಲ್ಲ ಕೆಲಸವನ್ನ ಹೋಲ್ಸೇಲರ್ ಮಾಡುತ್ತಾರೆ. ಇಲ್ಲಿ ನೀವು ಮಾರ್ಜಿನ್ ಅನ್ನ ಸೆಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಂದು ಪ್ರಾಡಕ್ಟ್ ನ ಬೆಲೆ 400 ರೂಪಾಯಿ ಇರುತ್ತದೆ. ಅದನ್ನು ನೀವು ನಿಮ್ಮ ವೆಬ್ಸೈಟ್ ನಲ್ಲಿ ಲಿಸ್ಟ್ ಮಾಡುತ್ತೀರಾ. ಆ ಪ್ರಾಡಕ್ಟ್ ಅನ್ನ 400ನ ಮೇಲೆ ಎಷ್ಟಾದರೂ ಮಾರ್ಜಿನ್ ಅನ್ನ ಸೆಟ್ ಮಾಡಬಹುದು. 400 ರೂಪಾಯಿ ಪ್ರಾಡಕ್ಟಿಗೆ ಇಲ್ಲಿ ನೀವು 500 ಅಂತ ಪ್ರೈಸ್ ಅನ್ನ ಸೆಟ್ ಮಾಡ್ತೀರಾ. ಪ್ರತಿ ಸೇಲ್ ನ ಮೇಲೆ ಇಲ್ಲಿ ನೀವು 100 ರೂಪಾಯಿ ಪ್ರಾಫಿಟ್ ಅನ್ನ ಗಳಿಸಬಹುದು. ಇನ್ನು ಯೂಟ್ಯೂಬ್, ಇಲ್ಲಿ ಕೂಡ ನೀವು ಹಣವನ್ನ ಮಾಡಬಹುದು. ಅಂದರೆ ನಿಮ್ಮ ಕಂಟೆಂಟ್ ಚೆನ್ನಾಗಿರಬೇಕು. ಇಲ್ಲಿ ನಿಮ್ಮ ದಿನಚರಿಯನ್ನಾಗಿರಬಹುದು ಅಥವಾ ನಿಮ್ಮ ಸ್ಕಿಲ್, ಕುಕಿಂಗ್, ಟೈಲರಿಂಗ್, ಪೇಂಟಿಂಗ್, ಸಿಂಗಿಂಗ್, ಹೀಗೆ ನಿಮ್ಮ ಸ್ಕಿಲ್ ಅನ್ನ ಬಳಸಿಕೊಂಡು ನೀವು ಹಣವನ್ನ ಗಳಿಸಬಹುದು. ಈ ಪ್ಯಾಸಿವ್ ಇನ್ಕಮ್ ನಲ್ಲಿ ನೀವು ನಿದ್ದೆ ಮಾಡುತ್ತಿರುವಾಗ ಕೂಡ ಹಣವನ್ನ ಗಳಿಸಬಹುದು. ಇಲ್ಲಿ ಹಣವು ನಿಮಗಾಗಿ ಕೆಲಸ ಮಾಡುತ್ತದೆ. ಹಣಕ್ಕಾಗಿ ನೀವು ಕಷ್ಟಪಡುವುದು ಬೇಡ. ಒಂದು ಸಲ ಎಲ್ಲವನ್ನ ಸೆಟ್ ಮಾಡಬೇಕು. ನಂತರ ನೀವು ಯಾವುದೇ ಟೆನ್ಷನ್ ಇಲ್ಲದೆ ಇಲ್ಲಿ ಹಣವನ್ನ ಗಳಿಸಬಹುದು. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಹಾಗೆ ಈಗ ಹೇಳಿರುವಂತಹ ಪ್ಯಾಸಿವ್ ಇನ್ಕಮ್ ಐಡಿಯಾಗಳಲ್ಲಿ ಯಾವುದರ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.